ನೋಡಿ ದ್ವಿತೀಯ ಸೆಟ್ಟಿನ ಪ್ರಥಮ ಸರ್ವಿಸ್ ಭಾಗದಲ್ಲಿ ಪಚ್ಚಿ ಬಲಿಷ್ಠ ತಡೆಗೋಡೆ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ಇಟಿ ಫ್ರೆಂಡ್ಸ್ ಬಲಿಷ್ಠ ಹೊಡೆತವನ್ನು ಸಿಡಿಸಿಕೊಳ್ಳುತ್ತಾ ಹರ್ಷ ಶಾರ್ಟಸ್ನ ಮುಖ್ಯವಾಗಿ ಖಾತೆಯನ್ನು ತೆರೆದುಕೊಳ್ಳಲಾಗಿದೆ. 1-1 ಸಮಬಲ 1-1. ಹೊಡೆತದಲ್ಲಿ ಬಲವಿತ್ತು, ಆದರೆ ಕೆಂದು ಅಂಕಣದ ಹೊರಭಾಗದಲ್ಲಿತ್ತು. ಎರಡು ಸರ್ವಿಸ್ ಭಾಗದಲ್ಲಿ ಚಪಾತಿ ಸಮೀರನ ಹೊಡೆತಕ್ಕೆ ಮತ್ತೆ ತಡೆತ ಮುಂದಿನ ಪಂದ್ಯಾವಳಿಯ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿದೆ. ಶುದ್ಧ ಜೂನಿಯರ್ಸ್ ವರ್ಸಸ್ ಮುಂದಿನ ಕುದುರೆ ಗುಂಡೆ ಸೆಕೆಂಡ್ ಕ್ಲಾಸ್ ಅಂಕವನ್ನು ಸಂಪಾದಿಸಿಕೊಂಡ ರಿಜ್ವಾನ್ ನಾಯಕರು ವೇದಿಕೆ ಮುಂಭಾಗಕ್ಕೆ ಬಂದು 4-2 ಕೋರ್ಟ್. ಪವನನ ಜಾಣ್ಮೆ ಖಾಲಿ ಜಾಗದ ಭರ್ತಿಯನ್ನು ಮಾಡಿಕೊಂಡಿರುವಂತಹ ಪವನ್ ಗೌಡ ಭದ್ರಾವತಿ. ತಪ್ಪನ್ನ ಗುರುತಿಸಿರುವಂತಹ ತೀರ್ಪುಗಾರರು 4ರ ಸಮಬಲ 4 ಈಚ್ 4-4. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೇರ್ ಅವರು ಅಂತಿಮ ತೀರ್ಮಾನವಾಗಿರುತ್ತದೆ. ಯಾರು ಸಹ ತೀರ್ಪುಗಾರರೊಂದಿಗೆ ಚರ್ಚಿಸುತ್ತಿರಬೇಡಿ. ಅಂಕವನ್ನು ಸಂಪಾದಿಸಿಕೊಂಡಿರುವಂತಹ ದಾಸಾಪುರ 5-4 5-4. ಅದರಿಂದ ಮುಖ್ಯವಾಗಿ ಅಂಕವ ಸಂಪಾದಿಸಿಕೊಂಡಂತಹ ಜಿಟಿ ಫ್ರೆಂಡ್ಸ್ 5-5ರ ಸಮಬಲ 5-5 5 ಈಚ್. ಮುಖ್ಯ ಅಂಕವ ಸಂಪಾದಿಸಿಕೊಂಡಂತಹ ಸರ್ವಿಸ್ ನಲ್ಲಿ ಜಿಟಿ ಫ್ರೆಂಡ್ಸ್ excellent finishing the out. 7-5 7-5. Yes, good defense Sanjeev. ಪ್ರಯೋಗವನ್ನು ಮಾಡಿಕೊಂಡಿರುವಂತಹ ಅತ್ಯುತ್ತಮವಾದ ಬಲವಾದ ಹೊಡೆತ 6-7 6-7. ಬಲಿಷ್ಠ ಕಡಿತವನ್ನು ನಿರ್ಮಿಸಿಕೊಂಡಿರುವಂತಹ ವಿಶಾಲ್ 7-7ರ ಸಮಬಲ 7 ಈಚ್ 7-7. ಜಾಣ್ಮೆಯನ್ನು ತೋರಿಸಿದ
ಜ್ಞಾನ ಪ್ರಕಾಶ್ ಅಲಿಯ ಚಪಾತಿ. ಅನುಭವದ ಅಂಕವನ್ನು ಗಿಟ್ಟಿಸಿಕೊಟ್ಟಿರುವಂತಹ ಚಪಾತಿ 8-7 8ನೇ ಅಂಕವನ್ನು ತಮ್ಮದಾಗಿಸಿಕೊಂಡಂತಹ ಎದುರಿಸಿತು 8ರ ಚಪಾತಿ. ಚೀನಾದ ಮಹಾಗಣವನ್ನು ನಿರ್ಮಿಸಿಕೊಂಡಿರುವಂತಹ ದಾಸಾಪುರ 9-7 9-7. ತತ್ತರಿಸಿದ ಜಿಟಿ ಫ್ರೆಂಡ್ಸ್. ಎಕ್ಸಲೆಂಟ್ ಫಿನಿಶಿಂಗ್. ಫಸ್ಟ್ 3 ಅಂಕಗಳ 10-7 ಮತ್ತು 7. ಬಲಿಷ್ಠ ಹೊಡೆತವನ್ನು ಸಿಡಿಸಿಕೊಂಡಿರುವಂತಹ 8-10 8-10. ಮೈಸೂರು ವಿಶ್ವ ಇಂದ್ರನೆಲವನ್ನು ಪ್ರತಿನಿಧಿಸಿಕೊಂಡಿರುವಂತಹ ಯುವ ಆಟಗಾರ ತಪ್ಪನ್ನ ಮಾಡಿಕೊಳ್ಳಲಾಗಿದೆ. 11-8 11-8 ಮತ್ತೆ 3 ಅಂಕಗಳ ಮುನ್ನಡೆಯಲ್ಲಿ ದಾಸಾಪುರ. ಪವನನ ಹೊಡೆತದ ಸಫಲತೆ 9-11 9-11. ತನ್ನ ಮನೆಯನ್ನು ಬಿಟ್ಟು ಪಕ್ಕದ ಮನೆಗೆ ಜಿಗಿದಂತ ವಿಶಾಲ್ ಲೈನ್ ಕ್ರಾಸ್ ಎನ್ನುವಂತಹ ಸೂಚನೆ. ಉತ್ತಮ ರೀತಿಯಲ್ಲಿ ನಿರ್ಣಯವನ್ನು ನೆರವೇರಿಸಿಕೊಡ್ತಾ ಇರುವಂತಹ ತೀರ್ಪುಗಾರರು. ಜಾರಿ ಬಿಟ್ಟಂತ ರಿಜ್ವಾನ್ ಎರಡು ತಂಡಗಳಲ್ಲೂ ಸಹ ಒಂದೇ ರೀತಿಯ ಆಟಗಾರರನ್ನು ಹೊಂದಿಕೊಂಡಿರುವಂತಹ ತಂಡಗಳು ನೆಟ್ಟನ್ನ ಮುಟ್ಟಿ ಕಟ್ಟು ಮಾಡಿಕೊಂಡಿದ್ದೀರಾ. 11 ಸಮಾಸಮ 11 ವಿಶಾಲ್ ವಿಶಾಲಿಕಾನ ಬಯಲಿನಲ್ಲಿ 12-11 12-11. ಎಷ್ಟು ಬ್ಲಾಕ್ಔಟ್ ಬಲವಾದ ಹೊಡೆತ. ಬಾಲು ಅಂಕದಿಂದ ಹೊರಟು 12-12ರಲ್ಲಿ ಮತ್ತೆ ಸಮಬಲ 12-12. ಮಾರಿಯಮ್ಮನಾಗಮನವಾಗಿದೆ. ವಿಶಾಲ್ 13-12.
ಬಲವಾದ ಹೊಡೆತ. ಸ್ಪರ್ಧಿ 13-13 ಸಮಬಲ. ಪಾಕಿಸ್ತಾನ ಗಾಂಬಟ್ಟಂಗ ವಿಭಾಗಕ್ಕೆ ತೆಗೆದುಕೊಂಡಿರುವಂತಹ ಗಗನ್ ಹಾಸನ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿಕೊಂಡಂತಹ ಇಬ್ಬರು ಆಟಗಾರ. ಗಗನನ ಹೊಡೆತದ ಸಫಲತೆ 14-14 11ರಿಂದಲೂ ಸಮಬಲದಲ್ಲಿ ಸಾಗಿ ಬರ್ತಿರುವಂತಹ ಪಂದ್ಯಾವಳಿ. 14 ತಪ್ಪನ್ನ ಮಾಡಿಕೊಂಡಿರುವಂತಹ ಅಶ್ರೀತ್. ಅದು 19-14. Sixteen 14 16-14. ಪ್ರೇಕ್ಷಕರ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಂತಹ ಆಟಗಾರ. ಅರ್ಧ ಕೋಟ್ ಒಂದೆರಡು 15-16 ಮುಖ್ಯನ ಬಗ್ಗೆ ಉತ್ತರಕ್ಕೆ ಈ ಭಾಗದಲ್ಲಿ ಸಮೀರನ ಪ್ರತ್ಯುತ್ತರ 16-17 16-17. ಶಾರ್ಟ್ ಪಾಸ್ ಮುಂದಿನ ಪಂದ್ಯಗಳ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಚಿಕ್ಕಡ್ಲೂರಿಗೆ ವಿರುದ್ಧವಾಗಿ ದೊಡ್ಡ ಜೂನಿಯರ್ಸ್ ಮುಂದಿನ ಪಂದ್ಯಾವಳಿಯ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಚಿಕ್ಕಡ್ಲೂರಿಗೆ ವಿರುದ್ಧವಾಗಿ ದೊಡ್ಡ ಜೂನಿಯರ್ಸ್. ಸೆಕೆಂಡ್ ತಾಸ್ನ ಮುಖ್ಯನ ಬಗ್ಗೆ ಅಂಕವನ್ನು ಸಂಪಾದಿಸಿಕೊಳ್ಳಲಾಗಿದೆ. ಸೆಟ್ ಪಾಯಿಂಟ್ KRS ದಾಸಾಪುರ 20-17 ಪ್ರಥಮ ಸೆಟ್ಟನ್ನು ಗೆದ್ದುಕೊಂಡಿದ್ದಂತ ಇಪ್ಪತ್ತು 20-17. ಅವರೊಂದಿಗೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡಿದ್ದ ದಾಸಾಪುರ